ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾಗಿದೆ. ಡಿಆರ್ಐ ಅಧಿಕಾರಿಗಳ ಜೊತೆಗೆ ಸಿಬಿಐ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದೆ. ಯಾವ್ಯಾವ ಅಂಶಗಳನ್ನ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಅಧಿಕಾರಿಗಳು ಕಂಡುಕೊಂಡಿದ್ದಾರೆ ಅನ್ನೋ ಡೀಟೇಲ್ಸ್ ಈಗ ಬಂತು ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ನ ಬೆನ್ನತ್ತಿದ್ದಾರೆ ಡಿಆರ್ಐ ಮತ್ತು ಸಿಬಿಐ ಅಧಿಕಾರಿಗಳು. ನಟಿ ರನ್ಯಾ ಜೊತೆಗೆ ಪ್ರಭಾವಿಗಳಿಗೂ ಈ ಪ್ರಕರಣದಲ್ಲಿ ಸಂಕಷ್ಟ ಕಾದಿದೆಯಾ? ರನ್ಯಾಳ ಮೊಬೈಲ್, ಲ್ಯಾಪ್ಟಾಪ್ನಲ್ಲಿ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇದೆ. ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನ ಪೊಲೀಸರು ಸೀಸ್ ಮಾಡಿದ್ರು, ಡಿಆರ್ಐ ಪೊಲೀಸರು ಸೀಸ್ ಮಾಡಿದ್ರು. ರನ್ಯಾಗೆ ದೊಡ್ಡ ನೆಟ್ವರ್ಕ್ ಇರೋ ಬಗ್ಗೆ ಮಾಹಿತಿ ಅದರಲ್ಲಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಕೇವಲ ಈಕೆ ತನ್ನ ಓನ್ ಪರ್ಪಸ್ಗೋಸ್ಕರ ಮಾತ್ರ ಆಕೆ ಸ್ಮಗ್ಲಿಂಗ್ ಮಾಡ್ತಾ ಇರಲಿಲ್ಲ, ಬೇರೆಯವರಿಗೂ ಕೂಡ ಆಕೆ ಸ್ಮಗಲ್ ಮಾಡ್ತಾ ಇದ್ಲ ಅನ್ನೋ ಆಯಾಮದಲ್ಲಿ ತನಿಖೆ ಆಗ್ತಾ ಇದೆ. ಬಿಕಾಸ್ ಅಷ್ಟು ಸಲ 6 ತಿಂಗಳಲ್ಲಿ 27-28 ಸಲ ಹೋಗಬೇಕು ದುಬೈಗೆ, ಬೇರೆ ಫಾರಿನ್ ಕಂಟ್ರೀಸ್ಗೆ ಅಂತ ಹೇಳಿದ್ರೆ ಆಕೆ ಫಂಡಿಂಗ್ ಮಾಡ್ತಾ ಇದ್ದಂತಹ ನೆಟ್ವರ್ಕು ಅದೆಷ್ಟು ಶ್ರೀಮಂತಿಕೆಯಿಂದ ಕೂಡಿತ್ತು ಅನ್ನೋದು ಪ್ರಶ್ನೆ. ಮತ್ತೆ ಗೋಲ್ಡನ್ನು ಆಕೆ ಸ್ಮಗಲ್ ಮಾಡ್ಕೊಂಡು ಬರ್ತಾ ಇದ್ಲು, ಸರಿ 1-2 ಬಿಸ್ಕೆಟ್ ಅಂದರೆ ಬೇರೆ ಕಡೆಗೆ ಸಾಗಿಸ್ಬೋದು. ಬಟ್ ಆಕೆ ಹತ್ರ ಇರ್ತಾ ಇದ್ದಿದ್ದು ಆಲ್ಮೋಸ್ಟ್ 10-11 kg ಅಂತ ಹೇಳಿದ್ರೆ ಅದನ್ನ ಜ್ಯುವೆಲ್ರಿ ಮಾಲೀಕರು ಯಾರಾದ್ರೂ ತಗೊಳ್ಬೇಕಲ್ಲ, ಆ ಜ್ಯುವೆಲ್ರಿ ಮಾಲೀಕರಿಗೆ ಯಾರ್ದಾದ್ರೂ ಇನ್ಸ್ಟ್ರಕ್ಷನ್ಸ್ ಇರಬೇಕಲ್ಲ, ಅದೆಲ್ಲ ಯಾವುದು ಏನು ಕತೆ ಅನ್ನೋ ತನಿಖೆ ಆಗ್ತಾ ಇದೆ. ನಟಿ ರನ್ಯಾ ರಾವ್ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜಕಾರಣಿಗಳು, ಏರ್ಪೋರ್ಟ್ ಅಧಿಕಾರಿಗಳು, ಚಿನ್ನದ ವ್ಯಾಪಾರಿಗಳು, ಸಚಿವರುಗಳು ಈಕೆಯ ಜೊತೆಗೆ ಶಿರಸ್ಯ ಕಂಠಸ್ಯ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪ್ರಭಾವಿಗಳ ಜೊತೆಗೆ ರನ್ಯಾ ನಂಟಿರುವ ಬಗ್ಗೆ ಮತ್ತಷ್ಟು ಮಾಹಿತಿ, ಚಿನ್ನದ ಸಾಗಾಟದ ಜಾಲ ದೊಡ್ಡವರಲ್ಲಿರೋದು ಮತ್ತಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಡಿಆರ್ಐ ಅಧಿಕಾರಿಗಳಿಂದ ಮಾಹಿತಿಯನ್ನು ತೆಗೆದುಕೊಂಡು ಸಿಬಿಐ ಇದಕ್ಕೆ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಎಂಟ್ರಿ ಕೊಟ್ಟಿದೆ, ಅದರ ಜೊತೆಗೆ ಮತ್ತಷ್ಟು ಇನ್ವೆಸ್ಟಿಗೇಷನನ್ನು ಚುರುಕುಗೊಳಿಸೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಯಾವಾಗ ದುಬೈನಿಂದ 14 kg ಚಿನ್ನವನ್ನು ಈಕೆ ತೆಗೆದುಕೊಂಡು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು ಲಾಕ್ ಆದ್ಲೋ, ಡಿಆರ್ಐ ಅಧಿಕಾರಿಗಳು ವಿಚಾರಣೆಯನ್ನು ತೀವ್ರಗೊಳಿಸ್ತಾರೆ. ಈ ವಿಚಾರಣೆಯಲ್ಲಿ ಹಲವು ಅಂಶಗಳು ಕೂಡ ಗೊತ್ತಾಗ್ತಾ ಇದೆ. ಈಕೆ ಹೈ ಇನ್ಫ್ಲೂಯೆನ್ಸ್ಡ್, ಅದರ ಜೊತೆಗೇನೆ ದೊಡ್ಡ ಮಟ್ಟದ ನೆಟ್ವರ್ಕನ್ನು ಇಟ್ಕೊಂಡಿದ್ಲು. ಸಚಿವರುಗಳು, ರಾಜಕಾರಣಿಗಳು ಜೊತೆಗೆ ಬಿಸ್ನೆಸ್ ಮ್ಯಾನ್ಗಳ ಜೊತೆಗೂ ಕೂಡ ಲಿಂಕ್ ಇತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಇಲ್ಲಿಯವರೆಗೂ ಡಿಆರ್ಐ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನು ನಡೆಸಿದ್ದಾರೆ. ಈ ಪ್ರಕರಣದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಹಿತಿಯನ್ನು ಹೊರಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಟ್ ಈಗ ಸಿಬಿಐ ಎಂಟ್ರಿ ಆಗಿರೋದ್ರಿಂದ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಸಲಿ ಆಟ ಈಗ ಶುರುವಾಯ್ತಾ ಅಂತ ಹೇಳಿ. ಖಂಡಿತವಾಗ್ಲೂ ಪ್ರೇಮ್, ನಟಿ ರನ್ಯಾ ರಾವ್ ಬಂಧನ ಆದಂಥ ವೇಳೆಯಲ್ಲಿ ಈಕೆ ಕೇವಲ ಕಮಿಷನ್ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದಾಳೆ ಅನ್ನೋದು ಪ್ರಾಥಮಿಕವಾಗಿ ಸಿಕ್ಕಿದ್ದಂಥ ಮಾಹಿತಿ. ಆ ನಂತರದಲ್ಲಿ ಡಿಆರ್ಐ ಅಧಿಕಾರಿಗಳು ಯಾವಾಗ ತನಿಖೆಗೆ ಇಳಿದು ಆಕೆ ಮೊಬೈಲು ಮತ್ತು ಲ್ಯಾಪ್ಟಾಪನ್ನು ಆ ಕ್ಷಣಕ್ಕೆ ವಶಕ್ಕೆ ಪಡೆದಿದ್ರು. ನಂತರದಲ್ಲಿ ಅವ್ರ ಮನೆ ಮೇಲೆ ಸತತವಾಗಿ 2 ದಿನಗಳ ಕಾಲ ದಾಳಿ ಮಾಡಿ ಕೆಲವೊಂದು ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದಿದ್ರು. ನಂತರದಲ್ಲಿ ಆಕೆಯನ್ನು 3 ದಿನಗಳ ಕಾಲ ಈಗಾಗಲೇ ಕಸ್ಟಡಿಗೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಈ ಹಂತದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ. ಆಕೆ ಲ್ಯಾಪ್ಟಾಪ್, ಮೊಬೈಲ್ನಲ್ಲಿ ಈಕೆ ಕೇವಲ ಕಮಿಷನ್ ಆಧಾರದ ಮೇಲೆ ಕೆಲಸ ಮಾಡ್ತಿಲ್ಲ, ಬದಲಾಗಿ ಒಂದು ದೊಡ್ಡ ನೆಟ್ವರ್ಕ್ ಇಟ್ಕೊಂಡು ಈ ಚಿನ್ನದ ಸಾಗಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇದರಲ್ಲಿ ಪ್ರಮುಖವಾಗಿ ರಾಜಕೀಯ ವ್ಯಕ್ತಿಗಳು ಮತ್ತು ಚಿನ್ನದ ವ್ಯಾಪಾರಿಗಳು, ಕೆಲ ಏರ್ಪೋರ್ಟ್ ಅಧಿಕಾರಿಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಮಾಹಿತಿಗಳು ಲಭ್ಯ ಆಗಿದ್ದು, ಅವರ ಫೋನ್ ನಂಬರ್ಗಳು ಕೂಡ ಮೊಬೈಲ್ ಮತ್ತು ಲ್ಯಾಪ್ಟಾಪಲ್ಲಿ ಗೊತ್ತಾಗಿರುವಂಥದ್ದು. ಇವ್ರ ಜೊತೆಗೆ ನಡೆಸಿರುವಂಥ ವ್ಯವಹಾರ ಆಗಿರ್ಬೋದು, ಚಾಟಿಂಗ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಈಗಾಗಲೇ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿರೋದ್ರಿಂದ ಇವತ್ತೇನು 3 ದಿನಗಳ ಕಾಲ ಕಂಪ್ಲೀಟ್ ಅವರ ಕಸ್ಟಡಿ ಮುಕ್ತಾಯವಾದರೂ ಕೂಡ ಮತ್ತೆ ಆಕೆಯನ್ನು ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾಕೆಂದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೆಟ್ವರ್ಕ್ ಬಳಸಿಕೊಂಡು ಕೆಜಿ ಚಿನ್ನಾಭರಣವನ್ನು ಸಾಗಾಟ ಮಾಡ್ತಾ ಇರೋ ಕಾರಣಕ್ಕಾಗಿ ಇದನ್ನು ಕೇವಲ 3-4 ದಿನಗಳಾಗಿರೋದಷ್ಟೇ ತನಿಖೆ ಶುರು ಮಾಡಿ ಇನ್ನೂ ಕೂಡ ಸಾಕಷ್ಟು ತನಿಖೆ ಬಾಕಿ ಇರುವಂಥದ್ದು. ಪ್ರೇಮ್, ಓಕೆ ಉಮೇಶ್, ಇದ್ರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು, ನೆನ್ನೆ ನಾವು ಒಂದು ಸ್ಟೋರಿಯನ್ನು ಬ್ರೇಕ್ ಮಾಡಿದ್ವಿ ಈ KIADBಗೆ ಸಂಬಂಧಪಟ್ಟಂತೆ ಭೂಮಿ ಅಲಾಟ್ ಆಗಿರುವಂತಹ ವಿಚಾರದಲ್ಲಿ. ಜಸ್ಟ್ 1 ವರ್ಷದಲ್ಲಿ ಆಕೆಗೆ ಅಷ್ಟು ಪ್ರಮಾಣದಲ್ಲಿ ಲ್ಯಾಂಡ್ ಅಲಾಟ್ ಆಗುತ್ತೆ ಅಂತ ಹೇಳಿದ್ರೆ ರಾಜಕಾರಣಿಗಳ ಕೃಪಾ ಕಟಾಕ್ಷ ಇಲ್ಲದೆ ಆಗೋದೇ ಇಲ್ಲ. ಯಾಕಂದ್ರೆ ಸಿಂಗಲ್ ವಿಂಡೋ ಕಮಿಟಿ ಅದರ ಹೆಡ್ಗಳು ಯೂಶಲಿ ಜನಪ್ರತಿನಿಧಿಗಳು ಆಗಿರ್ತಾರೆ. ಸೊ ಯಾವ್ಯಾವ ರಾಜಕಾರಣಿಗಳ ಬುಡಕ್ಕೆ ಇದು ಸುತ್ತಕೊಳ್ಳಬಹುದು ಅಂತ ಅನ್ಸುತ್ತೆ? ಯಾವುದಾದ್ರೂ ರಾಜಕಾರಣಿಗಳಿಗೆ ನೋಟಿಸ್ ಕೊಡೋ ನಿಟ್ಟಿನಲ್ಲಿ ಸಿದ್ಧತೆಗಳೇನಾದರೂ ಆಗ್ತಾ ಇದೆಯಾ ಈ ಪ್ರಕರಣದಲ್ಲಿ?
ಖಂಡಿತವಾಗ್ಲೂ ಕೊಡಬೇಕಾಗುತ್ತೆ ಮಮತಾ. ಯಾಕೆಂದರೆ ಈಕೆ ರನ್ಯಾರಾವು ಮತ್ತು ಆಕೆ ಸಹೋದರ ಒಂದು ಕಂಪ್ನಿ ಶುರು ಮಾಡಿದ್ದಾರೆ. ಆ ಕಂಪ್ನಿ ಶುರು ಮಾಡಿ ಕೇವಲ 1 ವರ್ಷದಲ್ಲಿ ಆಕೆಗೆ 12 ಎಕರೆ ಜಮೀನನ್ನು ಹಸ್ತಾಂತರ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಆಕೆಯ ಪವರ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸದ್ಯಕ್ಕೆ ತನಿಖೆ ನಡೆಸಿದಂಥ ವೇಳೆಯಲ್ಲಿ ರಾಜ್ಯ ಸರ್ಕಾರದ 2 ಪ್ರಭಾವಿ ರಾಜಕಾರಣಿಗಳು ಆಕೆ ಬೆನ್ನಿಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಆದರೆ ಆ ಸಂಬಂಧಪಟ್ಟಾಗೂ ಒಂದು ಕಡೆ ತನಿಖೆ ನಡೀಬೇಕಾಗುತ್ತೆ. ಸದ್ಯಕ್ಕೆ ಈಗ DRI ಅಧಿಕಾರಿಗಳು ಚಿನ್ನ ಸಾಗಾಟ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಿದ್ರೆ ಈಗೇನು CBI ಏನು ಎಂಟ್ರಿ ಆಗಿದೆ, CBI ಎಂಟ್ರಿ ಆದ ನಂತರದಲ್ಲಿ ಅವರು ಕೂಡ DRI ಅಧಿಕಾರಿಗಳಿಂದ ಇದ್ದಂಥ ಮಾಹಿತಿಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವರು ಪ್ರತ್ಯೇಕವಾಗಿ ತನಿಖೆ ನಡೆಸ್ತಾ ಇರೋ ಕಾರಣಕ್ಕಾಗಿ ಅವರ ತನಿಖೆ ಭಾಗವಾಗಿ ಈ ರಾಜಕಾರಣಿಗಳು ಸಿಕ್ಬೀಳುವ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ DRI ಅಧಿಕಾರಿಗಳು ಅವರನ್ನು ಟಚ್ ಮಾಡದೇ ಇದ್ರೂ ಕೂಡ CBI ಏನು ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದರಲ್ಲಿ ಮುಖ್ಯವಾಗಿ ಏರ್ಪೋರ್ಟ್ನ ಅಧಿಕಾರಿಗಳು, ಚಿನ್ನದ ವ್ಯಾಪಾರಿಗಳು ಸೇರಿದಂತೆ ಅವರನ್ನು ಇನ್ವೆಸ್ಟಿಗೇಷನ್ಗೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಈ ರಾಜಕಾರಣಿಗಳು ಯಾರು ಇವಳು ಬೆನ್ನಿಗೆ ನಿಂತಿದ್ದಾರೆ ಮತ್ತು ಇವಳಿಗೆ ಚಿನ್ನ ಸಾಗಾಟಕ್ಕೆ ಸಹಾಯ ಮಾಡಿದ್ದಾರೆ ಈ ವಿಚಾರವಾಗಿ CBI ಅಧಿಕಾರಿಗಳಿಗೆ ಅವ್ರ ನಂತರದಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿ ಅವ್ರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಸದ್ಯಕ್ಕಂತೂ DRI ಅಧಿಕಾರಿಗಳೇ ತನಿಖೆ ಮಾಡ್ತಾ ಇರೋದ್ರಿಂದ ಮೊದಲಿಗೆ ಚಿನ್ನ ಸಾಗಾಟದ ಸಿಂಡಿಕೇಟ್ ಏನಿದೆ ಅದನ್ನು ಬೇಯಿಸ್ತಾರೆ. ಆ ನಂತರದಲ್ಲಿ CBI ಅಧಿಕಾರಿಗಳು ಈ ಪ್ರಕರಣವನ್ನು ಇನ್ನೂ ದೊಡ್ಡ ನೆಟ್ವರ್ಕ್ ಏನಿದೆ ಅದನ್ನು ತನಿಖೆಗೆ ಮುಂದಾಗುವಂಥದ್ದು ಮಮತಾ.